ಬ್ರೇಕ್ ಫೇಲ್ ಆಗಿ ಮರಕ್ಕೆ ಗುದ್ದಿದ ಸಾರಿಗೆ ಬಸ್ 20 ಜನರಿಗೆ ಗಾಯ ಆಗಿದೆ ನೋಡಿ. ಬ್ರೇಕ್ ಫೇಲ್ ಆಗಿ ಮರಕ್ಕೆ ಗುದ್ದಿದ್ಯಂತೆ ಸಾರಿಗೆ ಬಸ್. ಇನ್ನು ಹೆಂಗೆ ನಾವು ಈ ಬಸ್ಗಳನ್ನ ನಂಬಿ ಹೋಗೋದು ಅಂತ 20 ಜನರಿಗೆ ಗಾಯ ಆಗಿದೆ. ಗದಗದ ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಬಳಿ ಆಗಿರುವಂತಹ ಘಟನೆ ಇದು. ಘಟನೆಯಲ್ಲಿ 13 ವಿದ್ಯಾರ್ಥಿಗಳು ಸೇರಿ 20 ಜನರಿಗೆ ಗಾಯ ಆಗಿದೆ. ಗಾಯಾಳು ವಿದ್ಯಾರ್ಥಿಗಳಿಗೆ ಜಿಮ್ಸ್ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿದೆ. ಒಂದು ಕಡೆ ಬೆಂಗಳೂರಿನಲ್ಲಿ, ಮತ್ತೊಂದು ಕಡೆ ಗದಗ್ನಲ್ಲಿ. ಲಕ್ಷ್ಮೇಶ್ವರದಿಂದ ಶಿಗ್ಲಿ ಮಾರ್ಗವಾಗಿ ಬಾಲೆ ಹೊಸೂರಿಗೆ ಹೊರಟಿದ್ದ ಬಸ್ ಇದು. ಶಿಗ್ಲಿ ದೊಡ್ಡೂರು ಮಧ್ಯೆ ಬ್ರೇಕ್ ಫೇಲ್ ಆಗಿ ಮರಕ್ಕೆ ಗುದ್ದಿದ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ 90ಕ್ಕೂ ಹೆಚ್ಚು ಜನರು ಬ್ರೇಕ್ ಫೇಲ್ ಆಗಿ ಮರಕ್ಕೆ ಗುದ್ದಿದ್ದಾರೆ. ಈ ಒಂದು ಮರಕ್ಕೆ ಗುದ್ದಿದಂತಹ ಸಂದರ್ಭದಲ್ಲಿ 20 ಜನರಿಗೆ ಗಾಯ ಆಗಿದ್ದಂತೆ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೆಂಗಳೂರಲ್ಲಿ ನೋಡಿದ್ರೆ ಈ ರೀತಿಯ ಪರಿಸ್ಥಿತಿ, BMTC ಪರಿಸ್ಥಿತಿ. ಅಲ್ಲಿ ಸಾಕಷ್ಟು ಜನರಿಗೆ ಗಾಯಗಳಾಗಿದ್ದಾವೆ, ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಲಕ್ಷ್ಮೇಶ್ವರದಲ್ಲಿ ನೀವು ಗಮನಿಸ್ತಾ ಇದ್ದಾರೆ ಯಾವ ಪರಿಸ್ಥಿತಿ ಇದೆ ಅಂತ. ಗಂಭೀರ ಗಾಯ ಆದವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಲ್ಲಿ ವೃದ್ಧರಿದ್ದಾರೆ, ಮಕ್ಕಳಿದ್ದಾರೆ. ಅದರ ಜೊತೆಗೆ 13 ವಿದ್ಯಾರ್ಥಿಗಳು. ಕಾಲೇಜ್ ಪ್ರಾಣಕ್ಕೆ ತೊಂದರೆ ಆದ್ರೆ ಏನಾಗಬೇಕು? ಬಸ್ಗಳನ್ನ ಬಹಳ ಕೇರ್ಫುಲ್ ಆಗಿ ಇರಿಸ್ಕೊಳ್ಬೇಕಾಗತ್ತೆ. ಬಸ್ ಕಂಡೀಷನ್ ಹೆಂಗಿದೆ ಅಂತ ಚೆಕ್ ಮಾಡಿಸ್ಬೇಕಾಗತ್ತೆ. ಬ್ರೇಕ್ ಫೇಲ್ ಆಯ್ತು ಅಂತಂದ್ರೆ ಹೆಂಗೆ? ಕೆಲವೊಂದಿಷ್ಟು ಹಳೆ ಬಸ್ಗಳೇನಿದಾವೆ, ಗುಜ್ರಿಗೆ ಹೋಗ್ಬೇಕಾಗಿರುವಂತಹ ಬಸ್ಗಳನ್ನ ಅದನ್ನ ದಯವಿಟ್ಟು ಗುಜ್ರಿಗೆ ಕಳಿಸಿ, ರಸ್ತೆಗಿಳಿಸ್ಬೇಡಿ. ರಸ್ತೆಗಿಳಿಸಿದಾಗ ಈ ರೀತಿಯ ಅಪಘಾತಗಳಾಗತ್ತೆ. ಎಷ್ಟೋ ಬಾರಿ ಹೇಳಲಾಗಿದೆ ಈ ವಿಚಾರಗಳ ಸಂಬಂಧಪಟ್ಟಂತೆ. ಸಾಕಷ್ಟು ಜನರು ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಗುಜ್ರಿಗೆ ಹೋಗೋ ಬಸ್ಗಳನ್ನ ರಸ್ತೆಗಿಳಿಸ್ತೀರಾ, ಹಂಗಾಗಿ ಈ ರೀತಿ ಆಕ್ಸಿಡೆಂಟ್ಗಳಾಗುತ್ತೆ ಅಂತ ಹೇಳಿದ್ರು ಕೂಡ ನಮ್ಮ ಸಾರಿಗೆ ಇಲಾಖೆಯವರು ಎಚ್ಚೆತ್ಕೊಳ್ಳಲ್ವಾ ಅಂತ. ಅಲ್ಲಿ ನೋಡಿ ಗಮನಿಸ್ತಾ ಇದ್ದೀರಾ, ಬಸ್ನಲ್ಲಿ ಎಷ್ಟು ನರಳಾಡ್ತಾ ಇದ್ದಾರೆ. ಒಬ್ರಿಗೆ ಕೈಗೇಟಾಗಿದೆ, ಇನ್ನೊಬ್ರು ಕಾಲಿಗೇಟಾಗಿದೆ, ಇನ್ನೊಬ್ರು ನಡ್ಕೊಂಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದಿಬ್ರು ಅವ್ರನ್ನ ಎತ್ಕೊಂಡು ಬರ್ತಾ ಇದ್ದಾರೆ, ವಯಸ್ಸಾದವರಿದ್ದಾರೆ. ಏನಾಗಬೇಕು ಅವರ ಪರಿಸ್ಥಿತಿ? ಅಟ್ಲೀಸ್ಟ್ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಇಷ್ಟರ ಮಟ್ಟಿಗೆ ಅಪಘಾತಗಳು ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಏನ್ ರೀಸನ್ನು? ಅದಕ್ಕೆ ಸಾರಿಗೆ ಇಲಾಖೆಯವರು ಉತ್ತರ ಕೊಡಬೇಕಾಗತ್ತೆ. ಗಾಯಾಳು ವಿದ್ಯಾರ್ಥಿಗಳನ್ನ ಒಂದು ಕಡೆ ಜಿಮ್ಸ್ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 13 ವಿದ್ಯಾರ್ಥಿಗಳಿದ್ರಂತೆ, 20 ಜನರಿಗೆ ಗಾಯ ಆಗಿದ್ಯಂತೆ. ಗಾಯಾಳು ವಿದ್ಯಾರ್ಥಿಗಳನ್ನ ಜಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಉಳಿದ 7 ಜನರೇನಿದ್ದಾರೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆ ಹುಡುಗಿಯನ್ನ ನೀವು ಗಮನಿಸ್ತಾ ಇದ್ದೀರಾ, ಬಸ್ನಿಂದ ಇಳಿಲಿಕ್ಕೂ ಕೂಡ ಕಷ್ಟ ಆಗ್ತದೆ. ಯಾಕೆಂತಂದ್ರೆ ಕೈಗೆ ಏಟಾಗಿದೆ. ಆ ಒಂದು ಬಸ್ ಸಡನ್ ಬ್ರೇಕ್ ಫೇಲ್ ಆದಾಗ ಮರಕ್ಕೆ ಹೋಗಿ ಗುದ್ದಿದ್ರೆ ಏನಾಗಬೇಕು? ಅಲ್ಲಿದ್ದಂಥ ಪ್ರಯಾಣಿಕರ ಮನಸ್ಥಿತಿ ಏನಾಗಬೇಕು? ಅವ್ರು ಏನೇನೋ ಯೋಚನೆ ಮಾಡ್ಕೊಂಡು ಮನೆಯಿಂದ ಬಂದಿರ್ತಾರೆ. ಅಂಥದ್ರಲ್ಲಿ ವಿದ್ಯಾರ್ಥಿಗಳು ಪಾಠ ಕಲೀಲಿಕ್ಕೆ ಶಾಲೆಗೆ ಹೋಗ್ಬೇಕಲ್ಲಪ್ಪ, ಲೇಟ್ ಆಯ್ತಲ್ಲಪ್ಪ ಅನ್ನೋ ಒಂದು ಚಿಂತೆಯಲ್ಲಿ ಬಂದಿರ್ತಾರೆ. ಆದರೆ ಅವ್ರ ಜೀವದ ಜೊತೆಯೇ ನೀವು ಆಟ ಆಡ್ತಾ ಇದ್ದೀರಲ್ಲ. ಲಕ್ಷ್ಮೇಶ್ವರದಿಂದ ಶಿಗ್ಲಿ ಮಾರ್ಗವಾಗಿ ಬಾಲೆ ಹೊಸೂರಿಗೆ ಹೊರಟಿದಂತಹ ಬಸ್ ಇದು. ಶಿಗ್ಲಿ ದೊಡ್ಡೂರು ಮಧ್ಯೆ ಬ್ರೇಕ್ ಫೇಲ್ ಆಯ್ತಂತೆ. ಬ್ರೇಕ್ ಫೇಲ್ ಆದಾಗ ಹೋಗಿ ಮರಕ್ಕೆ ಗುದ್ದಿದ್ದಾರೆ. ಆ ಮರಕ್ಕೆ ಗುದ್ದಂತಹ ಸಂದರ್ಭದಲ್ಲಿ ಬಸ್ನಲ್ಲಿದ್ದಂತಹ ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿದ್ದಾವೆ. ಆ ಬಸ್ನಲ್ಲಿ 90ಕ್ಕೂ ಹೆಚ್ಚು ಜನರಿದ್ರಂತೆ. 90ಕ್ಕೂ ಹೆಚ್ಚು ಜನರು ಪ್ರಯಾಣವನ್ನು ಮಾಡ್ತಾ ಇದ್ರಂತೆ. ಸ್ಥಳೀಯ ಆಸ್ಪತ್ರೆಗೆ ಕೆಲವೊಂದಿಷ್ಟು ಪ್ರಯಾಣಿಕರನ್ನು ದಾಖಲು ಮಾಡಲಾಗಿದೆ. ಇನ್ನು ಬಹಳ ಪ್ರಮುಖವಾಗಿ ಜಿಮ್ಸ್ ಆಸ್ಪತ್ರೆಗೂ ಕೂಡ ರವಾನೆ ಮಾಡಲಾಗಿದೆ. 13 ವಿದ್ಯಾರ್ಥಿಗಳಿದ್ರಂತೆ. ಉಳಿದ 7 ಜನರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ 90ಕ್ಕೂ ಹೆಚ್ಚು ಪ್ರಯಾಣಿಕರು ಬಸ್ನಲ್ಲಿ ಇಳಿಯೋದಕ್ಕೂ ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಇನ್ನು ಗಮನಿಸ್ತಾ ಇದ್ದಾರೆ ಯಾವ ರೀತಿ ಅಲ್ಲಿ ಬಸ್ನಿಂದ ಇಳಿಸ್ಕೊಳ್ತಾ ಇದ್ದಾರೆ ಅಂತ. ಒಬ್ಬರು ಬಹಳ ಅವ್ರಿಗೆ ಏಟಾಗಿದೆ ಅನಿಸುತ್ತೆ, ಗಂಭೀರ ಗಾಯಗಳಾಗಿದ್ದಾವೆ ಅನಿಸುತ್ತೆ. ಅವರು ಸ್ವತಃ ಅವರು ಇಳಿಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ, ಬೇರೆಯವರ ಸಪೋರ್ಟಿಂದ ಇಳಿಬೇಕಾಯಿತು. ಅಂತಹ ಪರಿಸ್ಥಿತಿ ಇದೆ. ಇನ್ನು ಅವ್ರ ಕೈಗೆ ಕಾಲಿಗೆ ಏಟ್ ಆಗಿರಬಹುದು. ನರಳಾಡ್ತಾ ಇರುವ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದಾರೆ, ಯಾವ ರೀತಿ ನರಳಾಡ್ತಾ ಇದ್ದಾರೆ ಮಹಿಳೆ ಅಂತ. ಗಾಡಿ ಹತ್ತಿರ ಕಡೆ ಸೈಡ್ ಬೈಕ್ ಬರ್ರಿ ಈ ಕಡೆ ಬರ್ರಿ, ನೀವು ಈ ಕಡೆ ಅವ್ರು ಹೇಳ್ಯಾರಿಗೆ ಜನ ನೋವು ಮಾರೆ.
ಗಾಡಿ ಹಚ್ಚಿರ ಆ ಕಡೆ ಸೈಡ್ ಬೈಕ್ ತಗೋತಾರ